ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಪ್ರತಿಯೊಂದಕ್ಕೂ ಪ್ರಾರಂಭ ಇರುತ್ತೆ, ಅಂತ್ಯ ಇರುತ್ತೆ, ಹೌದಲ್ಲ? ಹುಟ್ಟ ಅಂದಮೇಲೆ ಸಾವು, ಹೌದಾ? ಪ್ರಾರಂಭ ಅಂದಾಗ ಅಂತ್ಯ, ಕೊನೆ ಅಥವಾ ಅಂತ್ಯ. ಹೀಗಿರಬೇಕಾದ್ರೆ ಉದ್ಘಾಟನೆ ನಾವು ಪ್ರಾರಂಭ ಮಾಡಿದ್ವಿ, ಏನು ಈ ಒಂದು ಬೇಸಿಗೆ ಶಿಬಿರದ್ದು. ಇವತ್ತು ಸಮಾರಂಭ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರಬೇಕಾದ್ರೆ ನಿಮ್ಮಲ್ಲಿರುವಂತಹ ಎಲ್ಲ ಕೌಶಲ್ಯ ನೋಡಿ ನನಗೆ ತುಂಬ ಖುಷಿಯಾಯಿತು. ನಿಮ್ಮಲ್ಲಿ ಹಾಡಾಡುವಂತಹ ಒಂದು ಕಲೆಗಾರರಿದ್ದಾರೆ, ಭಾಷಣಗಾರರಿದ್ದಾರೆ, ನೃತ್ಯ ಮಾಡೋರಿದ್ದಾರೆ, ಮತ್ತು ವೇಷಭೂಷಗಳನ್ನು ತೋರಿಸುವಂಥವರಿದ್ದಾರೆ, ಬುಕ್ಕನ್ನು ಚೆನ್ನಾಗಿ ಓದೋಂಥವರಿದ್ದಾರೆ. ಯಾವ ರೀತಿಯಲ್ಲಿ ಭಾಷಣ ಮಾಡಬೇಕನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರ, ಯಾವ ರೀತಿಯಲ್ಲಿ ಬರಿಬೇಕನ್ನೋದನ್ನು ತೋರಿಸ್ಕೊಟ್ಟಿದ್ದೀರೆ. ಹೇಗೆ ನಮ್ಮ ಎಲ್ಲ ಬೆರಳುಗಳು ಸಮ ಇಲ್ಲ, ವಿಭಿನ್ನವಾಗಿದ್ದಾವೆ, ಆ ರೀತಿಯಲ್ಲಿ ಪ್ರತಿಯೊಬ್ಬರು ವಿಭಿನ್ನವಾಗಿ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಒಳ್ಳೆಯ ರೀತಿಯಲ್ಲಿ ನೀವು ಕೆಲಸಗಳನ್ನು ನೀವು ಕೊಟ್ಟಂತಹ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದೀರ. ನನಗೆ ತುಂಬ ಖುಷಿಯಾಗಿದೆ. ನನಗೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖ. ಸಂತೋಷ ಏನಂದರೆ 2026 ಸೆಪ್ಟೆಂಬರ್ಗೆ ಮುಗ್ದೋಗುತ್ತಲ್ಲ ಅಂತಂದ್ಬಿಟ್ಟು ನನಗೆ ಬೇಸರ ಆಗ್ತಾ ಇದೆ. ಪ್ರಾರಂಭ ಮಾಡಿದ್ದೀವಿ, ನಿಮ್ಮನ್ನ ಗಿಡವಾಗಿದ್ದದನ್ನು ಬೆಳೆಸಿ ಮರವಾಗಿ ಮಾಡಿದ್ದೀವಿ. ಮುಂದೆ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ಇಲ್ಲೋ ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಬಹುಶಃ ಕಾರ್ಪೊರೇಟರ್ ಇದ್ದಾರೆ, ಮತ್ತು ಗಣ್ಯ ಅಧ್ಯಕ್ಷರಿದ್ದಾರೆ, ಇಲ್ಲಿನ ಸದಸ್ಯರುಗಳೆಲ್ಲ ಇದ್ದಾರೆ. ಇವರಲ್ಲಿ ನನ್ನ ಒಂದು ವಿನಂತಿ ಏನಂದರೆ, ನಾವು ಬೀಜ ಹಾಕಿ ಬೆಳೆಸಿ ಎಮ್ಮರವಾಗಿರೋಂಥ ಈ ಮರನ ಕತ್ತರಿಸಿ ಮಟ್ಟ ಮಾಡದೆ ಅದನ್ನು ಇನ್ನೂ ಹೆಚ್ಚಾಗಿ ಬೆಳೆಸಿ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಅನ್ನೋ ಥರ ಮಾಡಬೇಕನ್ನೋದು ನಾನು ಅವರಲ್ಲಿ ಕೇಳ್ಕೊಳ್ತಾ ಇರೋದು. ಬಹುಶಃ ನಾವೀಗ ನಮ್ಮ ಟೀಚರ್ಗೆ ಅಲ್ಪ ಕಾಣಿಕೆ ಅಂತ ನಾವು ಸ್ವಲ್ಪ ಕೊಡ್ತಾ ಇದ್ದೀವಿ. ಅದನ್ನು ಬಹುಶಃ ಸೆಪ್ಟೆಂಬರಿಂದ ಗೊತ್ತಿಲ್ಲ. ನಾನು ಕೊಡುವಂಥ ಆ ಒಂದು ಅಮೌಂಟು ಅವಳು ಮಾಡುವ ಕೆಲಸಕ್ಕೆ ಹೆಚ್ಚಾಗಿದೆ. ಅಂದರೆ ನಾನು ಕೊಡೋದು ಅಮೌಂಟ್ ಕಮ್ಮಿ, ಅವಳು ಮಾಡ್ತಿರೋ ಕೆಲಸ ಜಾಸ್ತಿ ಆಗಿದೆ. ಆಯಿತಾ? ಅವಳು ಕೊಡುವಂಥ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಾಯಿಲ್ಲ. ಪ್ರೀತಿ ವಿಶ್ವಾಸ ನಿಮ್ಮ ಮೇಲಿಟ್ಟಿರುವಂತಹ ಆ ಒಂದು ಮಮತೆಯನ್ನು ತೋರ್ಸೋಕ್ಕೋಸ್ಕರ ಅವರು ಟೀಚರ್ ಅವರು ನಿಮಗೆ ಎಲ್ಲ ರೀತಿಯಲ್ಲಿ ಒಂದು ಸುಂದರವಾದ ಈ ಒಂದು ಟ್ಯೂಷನ್ ಕ್ಲಾಸ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ರಾತ್ರಿ ಪಾಠಶಾಲೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೆಪ್ಟೆಂಬರಲ್ಲಿ ಅದು ಮುಗಿಬಾರ್ದು, ಮುಂದೆ ಹೋಗ್ಬೇಕಂತ ಅಂದ್ಬಿಟ್ಟು ನಾನು ಈಗಾಗಲೇ 6 ತಿಂಗಳ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಅಂದರೆ ಏನು? ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋದು. ಅದಕ್ಕೆ ನಿಮ್ಮಲ್ಲಿ ಫೀಸ್ ಅಂತ ಕಲೆಕ್ಟ್ ಮಾಡೋಕ್ಕೆ ಅಂತ ನಾನು ಟೀಚರ್ಗೆ ಹೇಳಿದ್ದೀನಿ. ಬಹುಶಃ 100 ರೂಪಾಯಿ 150 ರೂಪಾಯಿ ಏನು ಫಿಕ್ಸ್ ಮಾಡಿದ್ದಾರೆ. 100 ರೂಪಾಯಿ ಅಲ್ಲ, 100 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ಅದು ಕೊಡಬೇಕು. ಅದಲ್ಲದೆ ಮತ್ತು ಕಮ್ಯುನಿಟಿಯಿಂದ ಈಗ ನಮ್ಮಲ್ಲಿ ಇಲ್ಲಿ ಏನು ಒಂದು ಕಮಿಟಿ ಇದೆ, ಸ್ಲಮ್ ಸಮಿತಿ ಇದೆ. ಸ್ಲಮ್ ಸಮಿತಿ ಮುಖಾಂತರ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕನ್ನೋದನ್ನು ನೋಡ್ಕೊಂಡು ಹೋಗ್ಬೇಕನ್ನೋದು ಆಗುತ್ತೆ. ಅಷ್ಟೇ ಅಲ್ಲ, ನಾವು ಮಕ್ಕಳ ಸಂಸತ್ ಮಾಡಿದ್ದೀವಿ, ಯುವಕರ ಸಂಘ ಮಾಡಿದ್ದೀವಿ, ಕಿಶೋರಿ ಸಂಘ ಮಾಡಿದ್ದೀವಿ, ಮಹಿಳಾ ಸ್ವಸಹಾಯ ಸಂಘಗಳನ್ನು ನಾವು ಮಾಡಿದ್ದೀವಿ. ಇವೆಲ್ಲವನ್ನು ಅಚ್ಚುಕಟ್ಟಾಗಿ ನಾವು ಇಲ್ಲಿವರೆಗೂ ಏನು ಕಾಪಾಡ್ಕೊಂಡು ಬಂದಿದ್ದೀವಿ, ಯಾವುದೇ ಕಾರಣಕ್ಕೆ ಅದು ನಾಶ ಆಗದೆ ಅದು ಮುಂದರ್ಸ್ಕೊಂಡು ಹೋಗಬೇಕು, ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ನನಗೆ ಯಾವಾಗಲೂ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಕುದುರೆನ ಕರ್ಕೊಂಡೋಗಿ ನೀರು ಬಿಡೋದು ನಮ್ಮ ಕರ್ತವ್ಯ, ಕುಡಿಯೋದು ಬಿಡೋದು ಕುದುರೆಗೆ ಬಿಟ್ಟಿದ್ದು ನಮ್ಮ ಕರ್ತವ್ಯ. ಇದು ಸರಿ, ಇದನ್ನು ಮಾಡಿರಿ ಅಂತ ಹೇಳೋದು ನಮ್ಮ ಕರ್ತವ್ಯ. ತಕ್ಕಂತೆ ಮಾಡಿಸಿದ್ವಿ, ಮತ್ತು ಇನ್ನು ಮುಂದೆ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋಗ್ತೀರ ಅನ್ನೋದು ಕೂಡ ನನಗೆ ಖುಷಿಯಾಗಿದೆ. ಆಯಿತಾ? ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ನಿನ್ನಲ್ಲಿ 20 ರೂಪಾಯಿ ಇದೆ ಅಂತಂದರೆ 10 ರೂಪಾಯಿನ ನೀನು ಬುಕ್ಕು ಖರೀದಿ ಮಾಡೋಕ್ಕೆ ಅಂತ ಎತ್ತಿಡು ಅಂತಂದ್ರೆ. ಅದಕ್ಕೋಸ್ಕರ ಇವತ್ತು ನಮ್ಮ ಒಂದು ಟ್ಯೂಷನ್ ಕ್ಲಾಸ್ ಮಕ್ಕಳಿಗೆ ಸಂವಿಧಾನದ ಒಂದು ಪುಸ್ತಕನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಟ್ಯೂಷನ್ ಕ್ಲಾಸ್ ಮಕ್ಕಳಿಗೆ ಇದನ್ನು ಸಂವಿಧಾನ ಅನ್ನೋದು ನಮಗೆ ಒಂದು
ಬೈಬಲ್, ಕುರಾನ್ ಮತ್ತು ಭಗವದ್ಗೀತೆ ಇದ್ದ ಹಾಗೆ ಭಾರತ ದೇಶ ತುಂಬ ಸುಂದರವಾಗಿ ಇಲ್ಲಿ ಕಲೆ ಮಾಡಿದ್ದೀರ. ಹೆಸರು ಬಿಳಿ ಹಸಿರು ಮೂರು ನಡುವೆ ಚಕ್ಕರ ಅಂತಂದು ಆಯಿತಾ. ಇದು ನಮ್ಮ ಒಗ್ಗಟ್ಟಿಡುವಂತಹ ಒಂದು ಧ್ವಜ ಆಗಿರೋದ್ರಿಂದ ಇದನ್ನು ನಮ್ಮೆಲ್ಲರೂ ನಾವು ಯಾವುದೇ ರೀತಿಯಲ್ಲಿ ಭೇದ ಭಾವವಿಲ್ಲ, ನಾವೆಲ್ಲರೂ ಏನು ದೇಶದ ಮುಂದೆ ಅನ್ನುವ ಹಾಗೆ ಈ ಒಂದು ಸಂವಿಧಾನ ನಮಗೆ ಕಲಿಸ್ಕೊಡ್ತಾ ಇದೆ. ಸಂವಿಧಾನವನ್ನು ಕಲೀರಿ, ಅದರ ಅರ್ಥ ಮಾಡಿಕೊಳ್ಳ್ರಿ. ನಿಮ್ಮಲ್ಲಿ ಯಾವ ರೀತಿಯಲ್ಲಿ ಭೇದ ಭಾವಗಳು ಇರಬಾರ್ದು. ಮೇಡಮ್ ಅವರು ತುಂಬ ಸುಂದರವಾಗಿ ಹೇಳಿದ್ರು, ನಾವು ದೊಡ್ಡವರಾದ್ಮೇಲೆ ನಮ್ಮಲ್ಲಿ ಏನಾಗುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಫಾದರ್ ನಾವು. ಆದರೆ ಮಕ್ಕಳಲ್ಲಿ ಯಾವ ರೀತಿ ಕಶ್ಮಲವಿಲ್ಲ, ಅವರು ಶಾಂತಿ ಸ್ವಭಾವದವರು, ಅವರಲ್ಲಿ ಭೇದ ಭಾವವಿಲ್ಲ, ಅವ್ರಿಗೆ ದೊಡ್ಡವರು ಚಿಕ್ಕವರು ಅನ್ನೋದು ಏನೂ ಇಲ್ಲ, ಎಲ್ಲರೂ ಒಂದೇ ಅನ್ನುವ ರೀತಿಯಲ್ಲಿ ಮಾತಾಡಿದ್ರು. ಹೌದು, ನೀವೆಲ್ಲರೂ ಒಂದೇ ದೇವರ ಮುಂದೆ ಅನ್ನುವ ಹಾಗೆ ನೀವು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳಲ್ಲ ನೀವು. ಯಾಕಂದ್ರೆ ಅದು ಏನು ನಮ್ಮ ಅಪ್ಪ ಹಾಕಿದ ಆಲದ ಮರ ಗಟ್ಟಿ ಅಂತ ಮೊದಲಿತ್ತು, ಈಗಿಲ್ಲ. UNC ಆರ್ಸಿ ಪ್ರಕಾರ 1990ರಲ್ಲಿ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ನೀವೆಲ್ಲರೂ ಇವತ್ತಿನ ಪ್ರಜೆಗಳು. ನಾವು ಮೊದಲು ಓಟ್ ಹಾಕೋರು ಮಾತ್ರ ಪ್ರಜೆಗಳಂತ ಹೇಳ್ತಿದ್ರು, ಅದು ಗಾನ್ ಆರ್ ದ ಡೇಸ್. ಈಗ ನೀವು ಓಟ್ ಹಾಕ್ತಾ ಹೋಗ್ಲಿ, ನೀವೆಲ್ಲರೂ ಪ್ರಜೆಗಳನ್ನೋದನ್ನ ನಮ್ಮ ಒಂದು ಸಂವಿಧಾನದಲ್ಲಿ ಅದನ್ನ ಲಿಖಿತ ಮಾಡಲಾಗಿದೆ. ಮತ್ತು UNCRC ಎಷ್ಟೋ ದೇಶಗಳು ಸೇರಿ ಒಪ್ಪಂದ ಮಾಡಿ ನಮ್ಮ ಮಕ್ಕಳಿಗೆ ಹಕ್ಕಿದೆ, ನಮ್ಮ ಮಕ್ಕಳು ಪ್ರಜೆಗಳಾಗಿದ್ದಾರೆ ಅನ್ನೋದನ್ನ ರೂಪಿಸಲಾಗಿದೆ. ಹಾಗಾಗಿ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳಾಗಿ ನೀವು ಬಾಳಿ ಬದುಕ್ರಿ. ಇನ್ನೂ ಅನೇಕ ರೀತಿಯಲ್ಲಿ ನಾನು ನಿಮಗೆ ಹಣ ಕೊಡೋದಿಲ್ಲ, ಆಸ್ತಿ ಕೊಡೋದಿಲ್ಲ, ಬದಲಾಗಿ ಬುದ್ಧಿ ಕೊಡ್ತೀನಿ, ನಿಮಗೆ ಜ್ಞಾನ ಕೊಡ್ತೀನಿ. ನಿಮಗೆ ಚೆನ್ನಾಗಿ ಓದೋಕ್ಕೆ ಏನು ಮುಖ್ಯ ಆ ಮಾರ್ಗದರ್ಶನ ಕೊಡ್ತೀವಿ ನಾವು. ಅದನ್ನು ತಗೊಳ್ರಿ, ತಕ್ಕಂತೆ ಬೆಳೆಯಿರಿ. ಒಳ್ಳೆಯ ದಾರಿಯನ್ನು ಹುಡಿಕೊಂಡು ಒಳ್ಳೆಯ ಮಕ್ಕಳಾಗಿ ನಮ್ಮ ಸಮಾಜದ ಕಣ್ಣಾಗೆ ಬಾಳಿ ಬದುಕ್ರಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.